ಹೆಸರಲ್ಲಿ ನಡೀತಾ ವಸೂಲಿ ಸಿಎಂ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಮಾಲೂರು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ. ಆರೋಪ ಕಳೆದ ವಾರ ಕೋಲಾರದಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ, ಹಲವು ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಮಾಲೂರು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ. ಕಳೆದ ವಾರ ಕೋಲಾರದಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ ನಡೆದಿತ್ತು. ಹಲವಾರು ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕಾರ್ಯಕ್ರಮದ ಹೆಸರು ಹೇಳಿ ಭಯ ಹುಟ್ಟಿಸಿ ವಸೂಲಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ, ವರ್ತಕರಿಂದ ಬಲವಂತದ ಚಂದಾ ವಸೂಲಿ ಮಾಡಿದ್ದಾರೆ. ಮಹಿಳೆಯರಿಗೆ ಗಿಫ್ಟ್ ಕೊಡ್ತೀವಿ ಅಂತ ಕರೆತಂದು ಮೋಸ ಮಾಡಿದ್ದಾರೆ. ಸಿಎಂ ಹೆಸರು ಹೇಳಿ ದುಡ್ಡು ತಿಂದವರ ಬಗ್ಗೆ ತನಿಖೆಯಾಗಬೇಕು. ಕಾಂಗ್ರೆಸ್ ಶಾಸಕ ನಂಜೇಗೌಡ ವಿರುದ್ಧ ಮಂಜುನಾಥ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೋಲಾರದಲ್ಲಿ ಸಿಎಂ ಹೆಸರಲ್ಲಿ ನಡೀತಾ ಇದೆ ವಸೂಲಿ ಅಂತ ಆಗ್ರಹವನ್ನ ಮಾಡಿದ್ದಾರೆ ಮಂಜುನಾಥ್ ಗೌಡ. ಸಿಎಂ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದ್ದಾರಂತೆ ಮಾಲೂರು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ. ಕಳೆದ ವಾರ ಕೋಲಾರದಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ ನಡೆದಿತ್ತು. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟು ಅಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು, ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು. ಆ ಒಂದು ಸಮಾವೇಶಕ್ಕೆ ಕೋಟಿ ಕೋಟಿ ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಆರೋಪವನ್ನ ಹೊರಿಸಿದ್ದಾರೆ. ಅಂದ್ರೆ ಅದು ಸಿಎಂ ಕಾರ್ಯಕ್ರಮಕ್ಕೆ ರಾಜಾರೋಷವಾಗಿ ತಗೊಂಡಿರುವಂತದ್ದು. ಇದನ್ನ ತನಿಖೆ ಆಗ್ಬೇಕು. ಏನ್ ಈ ಮಟ್ಟಕ್ಕೆ ಸಿಎಂ ಬರ್ತಾರೆ ಅಂದ್ರೆ 5-6 ಕೋಟಿ ಎಲ್ಲಾ ಕಡೆ ಕಿತ್ಕೊಂಡ್ಬಂದ್ಬಿಡ ದುಡ್ಡುಗೆ. ಸೇಟುಗಳು ಅಸೋಸಿಯೇಷನ್ ಅವ್ರು ಕೊಡ್ಬೇಕು. ಅವ್ರ ರಾಜ್ಯೋತ್ಸವಕ್ಕೆ, ಇನ್ನೊಂದಕ್ಕೆ, ಮಾರಮ್ಮನ, ಗಣೇಶನಿಗೆ ಎಲ್ಲ ಕೊಡ್ತಾ ಇರ್ತಾರೆ. ಇದು ಬೇರೆ. ಇನ್ನು ಬರೋ ಚುನಾವಣೆಯಲ್ಲಿ 50,000 ಲೀಡ್ಗಿಂತ ಹೆಚ್ಚಾಗಿ ಗೆಲ್ಸಿ ಅಂತ ಹೇಳಿ ಎಲ್ಲ ಸಚಿವರು ಅವರು ಮಾಡ್ಲಿ. 1 ಲಕ್ಷ ಲೀಡಲ್ಲೇ ಗೆಲ್ಲಿಸಿ ಅಂತ ಹೇಳಿ ಅವ್ರ ಪಕ್ಷ, ಅವ್ರ ಶಾಸಕರು ಹೇಳೋದು ಸಹಜ. ಈ ತರ ವಸೂಲಿ ಮಾಡ್ಕೊಂಡಿರೋದಕ್ಕೂ ಬಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆದರ್ಶ ಅದು, ಆದರ್ಶ ಇದು ಅಂತ. ಎಲ್ಲಿಗೆ ಹೋಗ್ತದೆ ದೇಶ? ಉಳಿಯಲ್ರಿ ಹಿಂಗೆಲ್ಲಾದ್ರೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನಗೆ 1 ರೂಪಾಯಿ ದುಡ್ಡು ಬೇಡ, ನನಗೆ ಮಾಡಿರೋದು ಸಾಕು, ನನಗೆ ಈ 1.5 ವರ್ಷ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದ್ರೆ ಅವ್ರ ಮನಸ್ಸಿಚ್ಛೆ ತೋರಿಸಿದ್ದಾರೆ. ಬಟ್ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಜೊತೆಯಲ್ಲಿ ಏನದು ಕುರಿಗಳನ್ನ ಕಾಯಕ್ಕೆ ತೋಳುಗಳನ್ನ ಬಿಟ್ಬಿಟ್ರೆ ಹಿಂಗೆ ಉಳಿತಾವ ಕುರಿಗಳು. ಹಂಗಾಗಿರೋದು ಮಾಲೂರು ಪರಿಸ್ಥಿತಿ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ಲೂಟಿ ಮಾಡಿ ಸಿಎಂ ಕಾರ್ಯಕ್ರಮಕ್ಕೆ ಹೋದ್ರೆ ಹೋಗ್ಲಿ, ಹಾಲಿಡೇ ಕೊಡೋದು ಬೇಡ ಅದಕ್ಕೆ ಲೂಟಿಗೆ. ಇಷ್ಟು ದಿನ ಲೋಡ್ 100 ಕೋಟಿ ಲೂಟಿ ಮಾಡಿದ್ದೀನಿ, ಅದ್ರಲ್ಲಿ ಒಂದು 10 ಕೋಟಿ ಖರ್ಚು ಮಾಡ್ಬೋದಾಯ್ತಲ್ಲ ಸ್ವಂತ ದುಡ್ಡಲ್ಲಿ. ಅದಕ್ಕೂ ವಸೂಲಿ, ಅದರಲ್ಲೂ ಉಳಿಸ್ಕೊಳ್ಳೋದು. CMS ಹೇಳಿ ಫಂಕ್ಷನ್ ಮಾಡಿ ಅದರಲ್ಲೂ ಉಳಿಸೋದು. ಇದಕ್ಕೆ ಸರ್ಟಿಫಿಕೇಟ್. ಅಯ್ಯೋಯ್ಯಪ್ಪ, ಆ ಮಂತ್ರಿಗಳ್ಗೆ ಅದೇನು ಬುದ್ಧಿ ಆಯ್ತೋ, ಗೆದ್ದೆ ಆಯ್ತೋ, ಬಂದವರೆಲ್ಲ ಇಂಥ ನಾನು ನೋಡೇ ಇಲ್ಲ, ಇಂಥ ನಾನು ಹುಟ್ಟೇ ಇಲ್ಲ ಅಂತ. ಇಂಥವ್ರು ಹುಟ್ಟೇ ಇಲ್ಲಂತೆ, ಇಂಥವ್ರು ನೋಡೇ ಇಲ್ಲಂತೆ. ಏನಿದೆ? ನಾನು ವೈಯಕ್ತಿಕವಾಗಿ ಮಾತಾಡಬಾರ್ದು ಅಂತಿದ್ದೆ. ಬಟ್ ಈ ಮಟ್ಟಕ್ಕೆ ವಸೂಲಿ ಆಗಿ ಯಾವ ಫಂಕ್ಷನ್, ಯಾವ ಪುರುಷಾರ್ಥಕ್ಕದು?